ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಬೇಕ್ರಿ ಸ್ಟೈಲಲ್ಲಿ ಮನೇಲೇ ಗರಿಗರಿಯಾದ ಕೋಡ್ಬಳೆ ಹೇಗೆ ಮಾಡೋದು ಅಂತ ನೋಡೋಣ. ಈ ಕೋಡ್ಬಳೆಗೆ ಬೇಕಾಗಿರೋ ಸಾಮಗ್ರಿಗಳೆಲ್ಲ ಎಲ್ಲರ ಮನೆ ಕಿಚನಲ್ಲೂ ನಾರ್ಮಲಾಗಿರುತ್ತೆ. ಒಂದು ಸರ್ತಿ ಈ ಥರ ಕೋಡ್ಬಳೆನ ಮಾಡಿ ಏರ್ಟೈಟ್ ಬಾಕ್ಸಲ್ಲಿ ಹಾಕಿಟ್ರೆ 1 ತಿಂಗಳು ತನಕನೂ ಯೂಸ್ ಮಾಡಬಹುದು. ಹಾಗಾದರೆ ಈ ಕೋಡ್ಬಳೆನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಕೋಡ್ಬಳೆ ಮಾಡೋಕ್ಕೆ ಮೊದಲಿಗೆ ಒಂದು ಬೌಲ್ಗೆ 1 ಕಪ್ ಚಿರೋಟಿ ರವೆ, ಅದೇ ಕಪ್ಪಲ್ಲಿ 3/4 ಕಪ್ ಅಕ್ಕಿ ಹಿಟ್ಟು, ಅರ್ಧ ಕಪ್ ಮೈದಾ ಹಾಕೊಳ್ಳೋಣ. ಹಿಟ್ಟುಗಳನ್ನೆಲ್ಲ ಹಾಕಿದ ಮೇಲೆ 1 ಚಮಚ ಜೀರಿಗೆ, 2 ಚಮಚ ಬಿಳಿ ಎಳ್ಳು, 1 ಚಮಚ ಅಚ್ಚಕಾರದ ಪುಡಿ ಅಥವಾ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಅಚ್ಚಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 2 ಪಿಂಚಷ್ಟು ಅಡುಗೆ ಸೋಡಾ ಅಥವಾ ಕುಕ್ಕಿಂಗ್ ಸೋಡಾ ಹಾಕೊಳ್ಳೋಣ. ಅಡುಗೆ ಸೋಡಾ ಹಾಕೋದ್ರಿಂದ ಕೋಡ್ಬಳೆ ತುಂಬ ಗರ್ಗರಿಯಾಗಿ ಬಾಯಲ್ಲಿಟ್ಟರೆ ಕರ್ಗೋ ಥರ ಕೋಡ್ಬಳೆ ರೆಡಿಯಾಗುತ್ತೆ. ಈಗ ಇದನ್ನೆಲ್ಲ ಹಿಟ್ಟು ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಬೇಕ್ರಿ ಸ್ಟೈಲ್ ಕೋಡ್ಬಳೆ ಮಾಡೋಕ್ಕೆ ಮೆಜರ್ಮೆಂಟ್ ತುಂಬಾ ಇಂಪಾರ್ಟೆಂಟು. ಹಾಗಾಗಿ ನೀವು ಯಾವುದೇ ಕಪ್ ಅಥವಾ ಲೋಟ ಯಾವುದರಲ್ಲೇ ಮೆಜರ್ಮೆಂಟ್ ತೊಗೊಂಡ್ರು 1 ಕಪ್ ಚಿರೋಟಿ ರವೆಗೆ 3/4 ಕಪ್ ಅಕ್ಕಿ ಹಿಟ್ಟು, ಅರ್ಧ ಕಪ್ ಮೈದಾ ಹಾಕೊಳ್ಳಿ. ಪುಡಿಗಳೆಲ್ಲ ಹಿಟ್ಟಿನ ಜೊತೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ಇದಕ್ಕೆ ಸ್ವಲ್ಪ ಇಂಗು, ನಾವು ಯಾವ್ದು ಮೆಜರ್ಮೆಂಟಿಗೆ ತೊಗೊಂಡಿದ್ದೀವಿ ಅದೇ ಕಪ್ಪಲ್ಲಿ 1/4 ಕಪ್ಪಷ್ಟು ಬಿಸಿ ಬಿಸಿಯಾಗಿ ಕಾಯಿಸ್ಕೊಂಡಿರೋ ಎಣ್ಣೆ ಹಾಕೊಳ್ಳೋಣ. ಬಿಸಿ ಮಾಡ್ಕೊಂಡಿರೋ ಎಣ್ಣೆ ಹಾಕಿದ ಮೇಲೆ ಎಣ್ಣೆನ ಮತ್ತು ಹಿಟ್ಟನ್ನೆಲ್ಲ ಚೆನ್ನಾಗಿ 1 ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಪೂನ್ ಸಹಾಯದಿಂದನೇ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ಬಿಸಿ ಎಣ್ಣೆ ಹಾಕಿರೋದ್ರಿಂದ ನಮ್ಮ ಡೈರೆಕ್ಟಾಗಿ ಕೈಯಲ್ಲಿ ಮುಟ್ಟಕ್ಕೆ ಹೋದರೆ ಕೈ ಸುಡುತ್ತೆ. ಹಾಗಾಗಿ ನಾರ್ಮಲ್ ಟೆಂಪ್ರೇಚರಿಗೆ ಬರೋ ತನಕ ನಾವು ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾರ್ಮಲ್ ಟೆಂಪ್ರೇಚರಿಗೆ ಬಂದಿದೆ ಅನ್ನುವಾಗ ಹಿಟ್ಟನ್ನು ಮತ್ತು ಎಣ್ಣೆನೆಲ್ಲ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಕೋಡ್ಬಳೆ ಹಿಟ್ಟಿಗೆ ಈಗ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೊಳ್ಳೋಣ. ಹಿಟ್ಟು ಕಲಸಿ ಆದಮೇಲೆ ಹಿಟ್ಟನ್ನ 1 ನಿಮಿಷ ಚೆನ್ನಾಗಿ ನಾದ್ಕೊಳ್ಳೋಣ. ಕೋಡ್ಬಳೆ ಹಿಟ್ಟು ಡ್ರೈ ಆಗಬಾರ್ದು ಅಂತ ಹೇಳಿ ಒಂದು ಅರ್ಧ ಚಮಚ ಎಣ್ಣೆನ ಹಿಟ್ಟು ಮೇಲೆಲ್ಲ ಚೆನ್ನಾಗಿ ಸವರಿ ಮುಚ್ಚಳ ಮುಚ್ಚಿ ಹಿಟ್ಟನ್ನು ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕಿಡೋಣ. ಹತ್ತು ನಿಮಿಷ ಆಗಿದೆ ಹಿಟ್ಟನ್ನು ರೆಸ್ಟ್ ಮಾಡೋಕ್ಕಿಟ್ಟು. ಈಗ ಇನ್ನೊಂದು ಸರ್ತಿ ಒಂದು ಅರ್ಧದಿಂದ 1 ನಿಮಿಷ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಳ್ಳೋಣ. ಹಿಟ್ಟನ್ನು 1 ನಿಮಿಷ ಚೆನ್ನಾಗಿ ನಾದ್ಕೊಂಡ್ಮೇಲೆ ಒಂದು ಸಣ್ಣ ಗಾತ್ರದ ಉಂಡೆ ತೊಗೊಂಡು ಬಾಕಿ ಉಳಿದಿರೋ ಹಿಟ್ಟನ್ನು ಅದೇ ಪಾತ್ರೆಯಲ್ಲಿಟ್ಟು ಒಂದು ಮುಚ್ಚಳ ಮುಚ್ಕೊಳ್ಳೋಣ. ಹೀಗೆ ಮುಚ್ಚಳ ಮುಚ್ಚೋದ್ರಿಂದ ಕೋಡ್ಬಳೆ ಹಿಟ್ಟು ಡ್ರೈ ಆಗಲ್ಲ. ಈಗ ಈ ಕೋಡ್ಬಳೆ ಹಿಟ್ಟನ್ನ ಚಪಾತಿ ಮಣೆ ಮೇಲಿಟ್ಟು ಉದ್ದಕ್ಕೆ ಈ ಥರ ಕೋಡ್ಬಳೆ ಥರ ಉದ್ದಕ್ಕೆ ಉಜ್ಕೊಳ್ಳೋಣ. ಹಿಟ್ಟನ್ನು ಉದ್ದಕ್ಕೆ ಉಜ್ಕೊಂಡ್ಮೇಲೆ ನಮ್ಮದು ತೋರು ಬೆರಳಿಂದ ಹಿಟ್ಟನ್ನು ಈ ಥರ ಒಂದು ಸರ್ಕಲ್ ಮಾಡಿಕೊಂಡು ಎಂಡನ್ನು ಕಟ್ ಮಾಡಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳೋಣ. ಕೋಡ್ಬಳೆ ಎಂಡನ್ನು ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳೋಣ, ಯಾಕಂದರೆ ಕರಿವಾಗ ಅದು ಓಪನ್ ಆಗಬಾರ್ದು. ಹಾಗಾಗಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳೋಣ ಎಂಡನ್ನೆಲ್ಲ. ಚಪಾತಿ ಮಣೆ ಮೇಲಾದರೆ ಸ್ವಲ್ಪನೇ ಹಿಟ್ಟನ್ನು ಉಜ್ಕೊಬೇಕಾಗುತ್ತೆ.
ಅದ್ರ ಬದಲು ಈ ಥರ ಅಡುಗೆ ಮನೆ ಕಟ್ಟೆ ಮೇಲಾದರೆ ಜಾಸ್ತಿ ಹಿಟ್ಟನ್ನು ಉಜ್ಕೊಬೋದು ಒಂದೇ ಸರ್ತಿ. ಹಿಟ್ಟನ್ನು ನಮಗೆ ಬೇಕಾದ ಸೈಜಿಗೆ, ತೆಳುಗೆ ಬೇಕಾದರೆ ತೆಳುಗೆ ಅಥವಾ ದಪ್ಪ ಬೇಕಾದರೆ ದಪ್ಪಕ್ಕೆ ಹುಚ್ಕೊಳ್ಳೋಣ. ಹಿಟ್ಟನ್ನು ಉಜ್ಕೊಂಡ್ಮೇಲೆ ತೋರು ಬೆರಳಿಂದ ಈ ಥರ ಹಿಟ್ಟನ್ನು ಒಂದು ರೌಂಡ್ ಮಾಡ್ಕೊಳ್ಳೋಣ. ಒಂದು ಸರ್ಕಲ್ ಆದಮೇಲೆ ಉಳಿದಿರೋ ಹಿಟ್ಟನ್ನ ಕಟ್ ಮಾಡಿಕೊಂಡು ಎಂಡನ್ನು ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳೋಣ. ಈ ಥರ ಸಣ್ಣ ಸಣ್ಣ ಕೋಡ್ಬಳೆ ಮಾಡ್ಕೊಳ್ಳೋಕ್ಕೆ ಜಾಸ್ತಿ ಟೈಮ್ ಬೇಕಾಗಲ್ಲ. ಅರ್ಧ ನಿಮಿಷದಲ್ಲೇ ಪಟಾಪಟ ಅಂಥೇಳಿ ಕೋಡ್ಬಳೆ ರೆಡಿ ಆಗೋಗುತ್ತೆ. ಹಿಟ್ಟನ್ನೆಲ್ಲ ಕೋಡ್ಬಳೆ ಶೇಪಿಗೆ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಈಗ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಳ್ಳೋಣ. ಕೋಡ್ಬಳೆ ಕರಿಯೋಕ್ಕೆ ನಮಗೆ ಎಣ್ಣೆ ಇಲ್ಲಿ ಜಾಸ್ತಿ ಬಿಸಿ ಆಗಬೇಕಾಗಿಲ್ಲ, ಮೀಡಿಯಮ್ಮಾಗಿ ಬಿಸಿ ಆಗಿದ್ರೆ ಆಯಿತು. ಒಂದು ಸಣ್ಣ ಹಿಟ್ಟು ತೊಗೊಂಡು ಬಾಣಲೆಗೆ ಹಾಕಿದರೆ ಜಸ್ಟ್ ಬಬಲ್ ಶುರು ಆಗ್ತಿರಬೇಕು, ಅಷ್ಟು ಹೀಟ್ ಆದರೆ ಆಯಿತು. ಈಗ ನಾವು ಮಾಡಿಟ್ಕೊಂಡಿರೋ ಕೋಡ್ಬಳೆಗಳನ್ನೆಲ್ಲ ಎಣ್ಣೆ ಒಳಗೆ ಹಾಕ್ಕೊಳ್ಳೋಣ. ಎಣ್ಣೆ ಎಷ್ಟು ಇಡ್ಸುತ್ತೆ ಅಷ್ಟೇ ಕೋಡ್ಬಳೆ ಹಾಕ್ಕೊಳ್ಳಿ, ಅದಕ್ಕಿಂತ ಜಾಸ್ತಿ ಕೋಡ್ಬಳೆ ಹಾಕ್ಕೋಬೇಡಿ. ಕೋಡ್ಬಳೆನ ಎಣ್ಣೆಗೆ ಹಾಕಿದ್ಮೇಲೆ 1 ನಿಮಿಷ ತನಕ ಕೋಡ್ಬಳೆನ ಟಚ್ ಮಾಡಬೇಡಿ, ಯಾಕಂದರೆ ಸ್ಟಾರ್ಟಿಂಗಲ್ಲಿ ಕೋಡ್ಬಳೆ ತುಂಬ ಸಾಫ್ಟಾಗಿರುತ್ತೆ. 1 ನಿಮಿಷ ಆದಮೇಲೆ ಅದೊಂದು ಸ್ವಲ್ಪ ಗಟ್ಟಿಯಾಗಕ್ಕೆ ಶುರು ಆಗುತ್ತೆ. ಆವಾಗ ಒಂದು ಜಾಲರಿ ತೊಗೊಂಡು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾ ಕೋಡ್ಬಳೆನ ಎರಡೂ ಕಡೆ ಚೆನ್ನಾಗಿ ಕಲರ್ ಬರೋ ತನಕ ಬೇಯಿಸ್ಕೊಳ್ಳೋಣ. ಕೋಡ್ಬಳೆ ಕರಿಯೋಕ್ಕೆ ನಾವು ಎಣ್ಣೆನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳೋಣ. ಸ್ಟಾರ್ಟಿಂಗಿಂದ ಎಂಡ್ ತನಕನೂ ಫ್ಲೇಮ್ ಮೀಡಿಯಮಲ್ಲೇ ಇರಲಿ. 5 ರಿಂದ 6 ನಿಮಿಷ ಆಗಿದೆ. ಫ್ಲೇಮ್ನ ಮೀಡಿಯಮಲ್ಲೇ ಇಟ್ಕೊಂಡಿದ್ದೀವಿ. ಕೋಡ್ಬಳೆ ಎಲ್ಲ ಗರಿ ಆಗಿದೆ, ಒಳ್ಳೆ ಕಲರ್ ಬಂದಿದೆ. ಈಗ ಈ ಕೋಡ್ಬಳೆನ ಎಣ್ಣೆಯಿಂದ ತೆಕ್ಕೊಂಡು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕೊಳ್ಳೋಣ. ಕೋಡ್ಬಳೆಗಳನ್ನ ಈ ಥರ ಸಣ್ಣ ಸಣ್ಣದಾಗಾದರೂ ಮಾಡ್ಕೋಬಹುದು, ಇಲ್ಲಾಂದರೆ ನಿಮಗೆ ದೊಡ್ಡದು ಸೈಜ್ ಬೇಕು ಅಂದರೆ ಇದೇ ಹಿಟ್ಟಲ್ಲಿ ದೊಡ್ಡ ಕೋಡ್ಬಳೆನೂ ಮಾಡ್ಕೋಬಹುದು. ಗರ್ಗರಿಯಾದ ಬೇಕ್ರಿ ಸ್ಟೈಲ್ ಕೋಡ್ಬಳೆ ರೆಡಿಯಾಗಿದೆ. ನೀವು ಟ್ರೈ ಮಾಡಿ, ಹೇಗಾಗಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.